ಜಯ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂತಹ ಪಿಎನ್ ಜಗದೀಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಬೆಳಗ್ಗೆ ಶೇಷಾದ್ರಿಪುರಂನಲ್ಲಿರುವಂತಹ ಮಾತೃಶ್ರೀ ಮರುವಿಕಾಸ ಕೇಂದ್ರದಲ್ಲಿ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದರ ಜೊತೆಗೆ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಮೂಲಕ ತಮ್ಮ ಜನ್ಮದಿನವನ್ನ ಆಚರಿಸಿಕೊಂಡರು. ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಇವತ್ತು ರಾಜ್ಯದೆಲ್ಲೆಡೆ ಹಲವು ಕಡೆಗಳಲ್ಲಿ ನನ್ನ ಜನ್ಮದಿನವನ್ನು ಬಹಳ ಸಡಗರದಿಂದ, ಪ್ರೀತಿಯಿಂದ, ಅಭಿಮಾನದಿಂದ ಆಚರಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಪ್ರತಿ ವರ್ಷದಂತೆ ನಮ್ಮ ಬೆಂಗಳೂರು ಜಿಲ್ಲೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಟರಾಜ್ರವರು ಸ್ನೇಹಿತರೊಡಗೂಡಿ ನಮ್ಮ ಇದೊಂದು ಸಂಸ್ಥೆ ಮಾತೃಶ್ರೀ ಮನೋವಿಕಾಸ ಕೇಂದ್ರ ಏನಿದೆ, ಇದೊಂದು ನಮ್ಮದೇ ಅನ್ನುವ ಭಾವನೆಯಲ್ಲಿರ್ತಕ್ಕಂಥವ್ರು. ಯಾಕೆಂತಂದ್ರೆ ಪ್ರತಿ ವರ್ಷವೂ ಸಹ ಈ ಮಕ್ಕಳ ಜೊತೆಲಿ ಒಂದು ಜನ್ಮದಿನವನ್ನು ಪ್ರಾರಂಭಿಸುವ ಮುಖಾಂತರ ನನ್ನ ಈ ದಿನಚರಿ ಪ್ರಾರಂಭವಾಗುತ್ತೆ. ಹಾಗಾಗಿ ಇದಕ್ಕೆ ನಾನು ಋಣಿಯಾಗಿರ್ತೇನೆ, ಇಂಥ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೇನೆ. ಹಾಗಾಗಿ ಹೆಚ್ಚು ಮಾತಾಡೋದ್ರಿಂದ ಬಹಳ ಜನ ವಿಶೇಷವಾಗಿ ಜನ್ಮದಿನವನ್ನು ಆಚರಿಸತಕ್ಕಂಥದ್ದಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಸಂಸ್ಥಾಪಕರು ತಮ್ಮ ಕೈಲಿ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟಿದ್ರೆ ಈ ಒಂದು ಮುದ್ದಿನ ತಮ್ಮ ಮನದಾಳದ ಮಾತು ಅನಿಸಿಕೆ ನನ್ನ ಸಂಘಟನೆನ ಮುಂದೆ ತರಬೇಕು ನಿಟ್ಟಿನಲ್ಲಿ ಯಶಸ್ವಿಗೊಳಿಸಿದ್ದೀನಿ ಅಂತ ಅಭಿಪ್ರಾಯ ಇದೆಯಾ? ಜಯ ಕರ್ನಾಟಕ ಸಂಘಟನೆಯ ಅದೊಂದು ಸ್ಥಾನ ಅಂತಂದ್ರೆ ಅದು ಪಟ್ಟ ಅಲ್ಲ, ಅಧಿಕಾರ ಅಲ್ಲ, ಅದು ಸೇವೆ ಮಾಡ್ಲಿಕ್ಕೆ ಒಂದು ಜವಾಬ್ದಾರಿ. ಹಾಗಾಗಿ ನಾನೊಬ್ಬನೇ ಅಲ್ಲ, ಅನೇಕ ಜನ ಸ್ನೇಹಿತರು ನನ್ನ ಜೊತೆಗಿರೋದಕ್ಕೆ ಈ ಸಂಘಟನೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಹಾಗಾಗಿ ಎಲ್ಲ ಜೊತೆಲಿರ್ತಕ್ಕಂಥ ನನ್ನ ಪ್ರೀತಿಯ ಸನ್ಮಿತರಿಗೆ ನಾನು ಈ ಸಂದರ್ಭದಲ್ಲೂ ಸಹ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನ ಧನ್ಯವಾದಗಳು ತಿಳಿಸ್ತೇನೆ. ವಿಶೇಷವಾಗಿ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಇವತ್ತು ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲು ಹಂಚೋದು ಇರ್ಬೋದು, ಕೆಲವು ಅನಾಥಾಶ್ರಮಕ್ಕೆ ಊಟದ ವ್ಯವಸ್ಥೆ ಮಾಡಂತ ಇರ್ಬೋದು, ಈ ತರ ಎಲ್ಲವನ್ನು ಇಡೀ ಕರ್ನಾಟಕದಲ್ಲಿ ಇವತ್ತು ಅವರ ಒಂದು ಜನ್ಮದಿನವನ್ನ ನಾವೆಲ್ಲ ಜಯ ಕರ್ನಾಟಕ ಸಂಘಟನೆ ಮೂಲಕ ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಯಶಸ್ಸು ಸಿಗಲಿ ಅಂತ ಶುಭ ಹಾರೈಸ್ತೇನೆ.